ಶಿಡ್ಲಘಟ್ಟ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಬಶೆಟ್ಟಹಳ್ಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ನ ಬಶೆಟ್ಟಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರಾಗಿ ತಿಮ್ಮನಾಯಕನಹಳ್ಳಿ ಶ್ರೀರಾಮರೆಡ್ಡಿ ಆಯ್ಕೆಯಾದರು. ಈ ಒಂದು ಅಧ್ಯಕ್ಷ ಸ್ಥಾನ ತಗೊಂಡಿರ್ತಕ್ಕಂಥ ಅಧ್ಯಕ್ಷರು ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೆಸರು ತರಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಕಾರ್ಯಕ್ರಮಗಳು ಇಷ್ಟು ಅದ್ದೂರಿಯಾಗಿ ಮಾಡದೇ ಇದ್ರು ಅವ್ರಿಗೆ ಹೇಳೋದು, ಸಣ್ಣ ಸಣ್ಣ ಕಾರ್ಯಕ್ರಮಗಳು ಒಂದು ಶಾಲೆಗೆ ಹೋದರೆ ಒಂದು 2-3 ಮಕ್ಕಳಿಗೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಇಂತಹ ಒಂದು ವ್ಯವಸ್ಥೆಗಳು. ನಾನು ಪ್ರೌಢಶಾಲೆಯಲ್ಲಿ 3 ಮಕ್ಕಳಿಗೆ ಹೇಳಿದ್ದೆ ಮೇಡಮ್ಗೆ ಏನು ಭಾಷಣ ಮಾಡಲಿ ಅಂತೇಳಿ. ಪ್ರಾಥಮಿಕ ಶಾಲೆವರೆಗೂ 3 ಗೀತ ಗಾಯನ ಮಾಡೋದಕ್ಕೆ ಹೇಳಿದ್ದೆ. ಅವರಿಗೆಲ್ಲ ಗುಂಪಾಗಿ ಬಂದು ಹಾಡಿದ್ರು. ಹಾಗಾಗಿ 6 ಸರ್ಟಿಫಿಕೇಟ್ಗಳು ತಂದಿದ್ವಿ, ಅವರಿಗೆ 3 ಕೊಟ್ವಿ. ಹೀಗೆ ಸ್ವಲ್ಪ ಬೇರೆ ಮಕ್ಕಳಿಗೆ ಅಭ್ಯಾಸ ಆಯಿತು. ಈಗ ಅದಾಗಬಾರ್ದು ಅಂತ ಹೇಳ್ತಾ, ಕನ್ನಡ ಭಾಷೆನ ನೀವೆಲ್ಲ ಕೂಡ ಕನ್ನಡ ಭಾಷೆನ ನಾಡಿಗಳಲ್ಲಿ ಕೂಡ ಮೆಡೆಯುವಂತೆ ಆಗಬೇಕು. ಭಾಷೆನ ನಾವು ಪ್ರೀತಿ ಮಾಡಬೇಕು, ಎಲ್ಲ ಭಾಷೆಗಳನ್ನು ಕಲಿಬೇಕು, ಕನ್ನಡ ಭಾಷೆಯನ್ನು ಪ್ರೀತಿ ಮಾಡಬೇಕು. ಕನ್ನಡವನ್ನು ನಾವು ಉಳಿಸಿದರೆ ನಮ್ಮ ಬದುಕು ಹಸನಾಗ್ತೈತೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ಉಳಿಸುವಂತಹ ಕೆಲಸ ನಾವು ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ನೀವೆಲ್ಲ ಕೂಡ ಕನ್ನಡವನ್ನು ಬೆಳೆಸುವಂತಹ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶಾಲೆಗಳಲ್ಲಿ ಲಭ್ಯ ಇದ್ದರೆ ಓದಿ, ಇವೆಲ್ಲ ಓದ್ತಕ್ಕಂಥದ್ದು. ಓದಿದಾಗ ನಮಗೆ ಅಷ್ಟು ಮಾಹಿತಿ ಸಿಗುತ್ತೆ. ಕುವೆಂಪು ಇಷ್ಟೆಲ್ಲ ಬರೆದ್ರ ಆಗ್ತಕ್ಕಂಥದ್ದು. ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿಯಲ್ಲಿ ಬರೀತಾರೆ, ಅಲ್ಲೂ ಅದೇ ಪದ್ಯ ಬರುತ್ತೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ. ಇಡೀ ಮಲೆನಾಡಿನ ಸೊಬಗನ್ನು ಅಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಎರಡು ರೀತಿಯ ಎಲ್ಲರನ್ನೂ ಕೂಡ ಮೌಢ್ಯದ ತೊಲಗುವಿಕೆಯನ್ನ ಅಲ್ಲಿ ಎಲ್ಲ ಕಡೆ ಮಾತಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮೌಢ್ಯದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಕ್ರೈಸ್ತ ಪಾದರಿಯಿಂದ ಇಟ್ಕೊಂಡು ಅವ್ರು ಮತಾಂತರ ಮಾಡ್ತಕ್ಕಂಥ ಇದರೊಳಗೆ ಅವ್ರನ್ನ ಟೀಕಿಸ್ತಾ ಹೋಗ್ತಾರೆ. ಪ್ರತಿಯೊಂದನ್ನು ಕೂಡ ಮಾತಾಡ್ತಾ ಹೋಗ್ತಕ್ಕಂಥವ್ರು, ಅಂದರೆ ಎಲ್ಲವನ್ನೂ ಕೂಡ ಬರಿತಾ ಹೋಗ್ತಾರೆ. ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಶಿವರಾಮ್ ಕಾರಂತರ ಇರ್ಬೋದು. ನಮ್ಮದು ಸಾಹಿತ್ಯಗಳ ಗಣಿ ಯಾವುದು? ಕನ್ನಡ ನಾಡು ಅಂತಂತಂದರೆ ಬಗೆದಷ್ಟು ಕೊಡ್ತಕ್ಕಂತಹ ಇದು. 8 ಜ್ಞಾನಪೀಠ ಪ್ರಶಸ್ತಿ ಅಂದರೆ ಇನ್ನೂ 80 ಕೊಡುವಷ್ಟು 100 ಕೊಡುವಷ್ಟು ಸಾಹಿತಿಗಳು ನಮ್ಮಲ್ಲಿರೇ ಇದ್ರು. ಇವತ್ತು ನಮ್ಮ ಸಮಾಜದಲ್ಲಿ ಏನಾದರೂ ಒಂದು ಐಡೆಂಟಿಫಿಕೇಶನು ಸಿಗ್ತಾ ಇದೆ, ಇಲ್ಲ ಗುರುತಿಸ್ತಾ ಇದೆ ಅಂದರೆ ಇದಕ್ಕೆ ಕಾರಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೊಡುವಂತಹ ಶಿಕ್ಷಣ. ಖಂಡಿತ ಇಲ್ಲೇನು ಸರ್ಕಾರಿ ಶಾಲೆ ಓದ್ತಿರೋ ಮಕ್ಕಳು ನಿಮಗೆ ಸಿಗುವಂಥ ಶಿಕ್ಷಣ ಅತ್ಯಮೂಲ್ಯವಾದದ್ದು. ಈಗ ಕವಿಗಳು, ಈಗ ನಮ್ಮ ಪರಿಸರದಲ್ಲಿ ನಾವು ಏನು ಕಲಿತಿರ್ತೀವೋ ಅದನ್ನೇ ಬರೀತಾರೆ ಹೊರತು ಕವಿಗಳು ಬೇರೆ ಏನೂ ಬರೆಯೋಕ್ಕೆ ಅವಕಾಶ ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ನೀವು ಏನು ಮಾಡ್ತೀರಾ, ನೀವು ತೋಟದಲ್ಲಿ ಹೋಗ್ತೀರಾ, ನಿಮ್ಮ ಹೊಲದಲ್ಲಿ ಏನೋ ಕೆಲಸ, ಅದ್ರ ಬಗ್ಗೆನೇ ತಿಳ್ಕೊಂಡು ಬರೀತಾರಲ್ಲ, ಅದೇ ಕವಿಗಳು. ಅದು ನೀವು ಅಭ್ಯಾಸ ಮಾಡ್ಕೊಂಡು ಹೋದ್ರೆ ಖಂಡಿತ ನೀವು ಸಮೇತ ಕವಿಗಳಾಗ್ತೀರಾ. ಮುಂದಿನ ದಿನ ಇದೇ ಬಶೆಟ್ಟಹಳ್ಳಿ ಮಕ್ಕಳು ಕವಿಗಳಾಗಬಹುದು, ಒಳ್ಳೆ ಅಧಿಕಾರಿಗಳಾಗ್ಬೋದು. ಇಂತಹ ಆಗಬೇಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಈಗ ಮಹಾಭಾರತದಲ್ಲಿ ಕುಂತಿ ಗಾಂಧಾರಿ ಅಂತ ಬರ್ತಾರೆ. ಗೊತ್ತಿದೆಯಾ ಮಕ್ಕಳಿಗೆ? ಕುಂತಿ ಮಕ್ಕಳು ಯಾರು ಗೊತ್ತಲ್ಲ? ಗೊತ್ತಾ? ಕುಂತಿ ಮತ್ತು ಗಾಂಧಾರಿ ಮಕ್ಕಳು ಒಂದೇ ಅರಮನೆಯಲ್ಲಿ ಹುಟ್ಟೋದು ಬೆಳೆಯೋದಲ್ಲ. ಅವ್ರ ಗುರುಗಳು ಒಬ್ಬರೇ ಇರ್ತಾರೆ. ಆದರೆ ಕುಂತಿ ತನ್ನ ಮಕ್ಕಳ ಜೊತೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳ ಭವಿಷ್ಯ ಕಟ್ಟಕ್ಕೆ ಮಕ್ಕಳ ಜೊತೆ ಸೇರ್ಕೊಂಡು ಅವ್ರು ಭವಿಷ್ಯ ಕಟ್ತಾರೆ. ಆದರೆ ಗಾಂಧಾರಿ ತನ್ನ ಗಂಡನಿಗೆ ಕಣ್ಣು ಕಾಣಿಸಲ್ಲ ಅಂತೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ದೊಡ್ಡ ಮಹಾ ತಪ್ಪು ಮಾಡ್ತಾರೆ. ನನ್ನ ಕೇಳಬೇಡಿ, ಈ ಪಕ್ಕದಲ್ಲಿ ಅವ್ರ ಮಕ್ಕಳು ಏನಾಗ್ತಾರೆ ಅಂದ್ರೆ, ಮಾವನ ಜೊತೆ ಇನ್ನೊಬ್ಬರ ಜೊತೆ ಬೆಳೆದಾಗ ಅವ್ರಿಗೆ ನಿಜವಾಗಿ ಬೇಕಾದಂಥ ಸಂಸ್ಕೃತಿ ಬರಲ್ಲ. ಅದೇ ಕುಂತಿ ತಾಯಿ ಜೊತೆ ಇದ್ದಾಗ ಮಕ್ಕಳಿಗೆ ಏನ್ ಕಲಿಸ್ಬೇಕು ಅನ್ನೋದು ಮನೋ ಮಾಡ್ಕೊಂಡು ಮಕ್ಕಳು ಕಟ್ತಾರೆ. ಆಕ್ಚುಲಿ ಕುಂತಿ ಹಾಗೂ ಗಾಂಧಾರಿ ಮಕ್ಕಳು ಒಂದೇ ಬ್ರೆಡ್, ಯಾರು ಬೇರೆ ಬ್ರೆಡ್ ಇಲ್ಲ. ಸ್ವಂತ ಅಣ್ಣ ತಮ್ಮ ಮಕ್ಕಳ ತಾನೆ ಅವರಲ್ಲ.
ಆದರೆ ಕುಂತಿ ಕೊಟ್ಟಂತ ಶಿಕ್ಷಣದಿಂದ ಅವ್ರ ಮಕ್ಕಳು ಒಳ್ಳೆಯವರಾಗ್ತಾ ಹೋಗ್ತಾರೆ. ಅದೇ ಗಾಂಧಾರಿ ಮಕ್ಕಳ ಬಗ್ಗೆ ಯಾವ್ದ್ರಲ್ಲೂ ಮಕ್ಕಳ ಬಗ್ಗೆ ಅವ್ರು ಅಷ್ಟೊಂದು ಇದು ಮಾಡಿಲ್ಲ. ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕು, ಅದು ವಿದ್ಯಾಭ್ಯಾಸದಾಗ್ಬೋದು, ಅವ್ರ ಜೊತೆಗೆ ಹಾಕೊಂಡು ಏನು ಕೊಡಲ್ಲ. ಅದನ್ನ ಈ ಮಾತು ಯಾಕೆ ಹೇಳಿದಂದ್ರೆ, ಖಂಡಿತ ಇವತ್ತು ನೀವು ಕುಂತಿ ಮಕ್ಕಳಾಗಬೇಕಂದ್ರೆ ನಿಮ್ಮ ತಾಯಿಗೆ ಮನೆಯಲ್ಲಿ ಸಂಸ್ಕೃತಿ ಮುಖ್ಯ. ಯಾರೇ ಆಗಲಿ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ತಾಯಿಯ ಪಾದ ನಮಸ್ಕರಿಸುತ್ತಾ, ಖಂಡಿತ ನಿಮ್ಮ ತಾಯಿ ನಿಮ್ಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಪ್ರೌಢಶಾಲಾ ಶಿಕ್ಷಣ ಏನಿದೆ ಫಸ್ಟ್ ಸ್ಟ್ಯಾಂಡರ್ಡ್. ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದೇ ರೀತಿ ಎಲ್ಲ ಜನರಿಂದ ಪ್ರೀತಿಯ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ. ಸೂರ್ಯನ ಬೆಳಕು ಕೊಟ್ಟಿದ್ದಾರೆ, ಕುಡಿತಕ್ಕಂಥ ನೀರನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೊಟ್ಟಿದ್ದು ದೇವರ ಒಂದು ಪುಣ್ಯದಿಂದ ನಾವು ಈ ಒಂದು ಎಲ್ಲವನ್ನು ಸಂಪತ್ತನ್ನು ಗಾಳಿ ಬೆಳಕು ಎಲ್ಲವನ್ನು ತೆಗೆದುಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಜೀವನ ಒಂದು ಅತ್ಯಮೂಲ್ಯವಾದ ಒಂದು ಜೀವನ. ಈ ಒಂದು ಜೀವನದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರೀತಿ, ವಿಶ್ವಾಸ, ದೇಶಗಳು, ಕ್ರೋಧಗಳು ಮತ್ತು ಒಂದು ಒಬ್ಬರಿಂದ ಒಬ್ಬರು ನೋಡಿದ್ರೆ ಆಗದೆ ಇರ್ತಕ್ಕಂಥ ಒಂದು ಬೆಳೆಸ್ಕೊಳ್ಳೋದು ಬೇಡ. ಈ ಒಂದು ನಾವು ಬೆಳೆಸ್ಕೊಳ್ಬೇಕಾಗಿರೋದು ಮುಖ್ಯವಾಗಿ ಪ್ರೀತಿ, ವಿಶ್ವಾಸ ಮತ್ತೆ ಒಬ್ಬರನ್ನೊಬ್ಬರು. ಅದೇ ನಮಗೆ ಹಣ ಮುಖ್ಯ ಅಲ್ಲ. ಒಬ್ಬರನ್ನೊಬ್ಬರು ಬೆಳೆಸ್ಕೊಂಡು ಇಂಥ ಒಂದು ಪರಿಸರ ಪ್ರೇಮಿಗಳಾಗಿ, ಪಕ್ಷಿ ಪ್ರೇಮಿಗಳಾಗಿ ಮತ್ತು ಈ ಒಂದು ಕನ್ನಡದ ಒಂದು ಸಂಘಟನೆಗಳಲ್ಲಿ ಮುಂಚೂಣಿಯಾಗಿ ಬಂದು ವಾಲಂಟ್ರಿಯಾಗಿ ಆಸಕ್ತಿಯಿಂದ ಬಂದು ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಗೆ ಬಂದಾಗ ಮಾತ್ರ ನಮ್ಮ ಎಲ್ರಿಗೂ ಒಂದು ಗೌರವವನ್ನು ಎಲ್ರಿಗೂ ಸಿಗ್ತದೆ. ಈ ಒಂದು ಸಿಕ್ಕಿದಾಗ ಮಾತ್ರ ನಮ್ಮ ಎಲ್ಲರೂ ಒಳ್ಳೆ ಒಳ್ಳೆ ಪ್ರವಚನಗಳು, ಒಳ್ಳೆ ಒಂದು ಸಾಹಿತ್ಯದಲ್ಲಿ ಬೆಳವಣಿಗೆ ಬೆಳೆಸ್ಕೊಳ್ಳೋದಕ್ಕೆ ಮುಖ್ಯ ಪಾತ್ರಗಳು ಆಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮಾತನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ಈ ಒಂದು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕುವೆಂಪು ಅವರು ಕುಪ್ಪಳ್ಳಿ ವೆಂಕಪ್ಪ ಪುಟ್ಟಪ್ಪ ಇವರು ಏನಾಗುತ್ತೆ ಅಂದ್ರೆ ಇವ್ರ ತಾಯಿಯವರು ಎಲ್ಲ ಇಲ್ಲಿ ಕುಪ್ಪಳ್ಳಿಯಲ್ಲಿ ವಾಸ ಆಗುತ್ತೆ. ಅಲ್ಲಿ ಪಕ್ಕದಲ್ಲಿ ಕೋಡಿಹಳ್ಳಿ ಅಂತ ಒಂದು ಹಳ್ಳಿ ಇರುತ್ತೆ. ಅವ್ರ ತಾಯಿ ತವ್ರ ಮನೆ ಅಲ್ಲಿ ಚಿಕ್ಕ ಗ್ರಾಮದಲ್ಲಿ ಕುವೆಂಪು ಅವರು ಹುಡ್ತಾರೆ 1904 ಹುಟ್ಟುತ್ತಾರೆ. ಆಮೇಲೆ ಬೆಳೀತಾ ದೊಡ್ಡವರಾಗಿ ಆಮೇಲೆ ಹೇಳೋಷ್ಟೆಲ್ಲ ಎಲ್ಲ ರೀತಿಯಲ್ಲೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಎಲ್ಲ ರಾಮಾಯಣ ದರ್ಶನ್ಗೆ ಬರೋದದು. ಅದಾದಮೇಲೆ ಇವರು ಕನ್ನಡಕ್ಕಾಗಿ ಹೋರಾಟ ಮಾಡಬೇಕು ಅಂತ ಬಂದಾಗ ಗೋಕಾಕ್ ವರದಿ ಅಂತ ಜಾರಿಗೆ 1983ರಲ್ಲಿ. ಆವಾಗ ಕನ್ನಡಕ್ಕೆ ಅದಕ್ಕೆ ಅಷ್ಟು ಬಲ ಸಿಗೋದಿಲ್ಲ. ಸಾಹಿತ್ಯ ಇದು ಹೋರಾಟ ಮಾಡುವಾಗ ಪಾಪ ಏನಿದು ಆಗಲ್ಲ. ಅಂಥ ಟೈಮಲ್ಲಿ ಕುವೆಂಪು ಅವರು ಕೂಡ ಸಕ್ರಿಯವಾಗಿ ಎಲ್ಲ ಶಿವರಾಮ ಕಾರಂತರು, ಕುವೆಂಪು ಅವರು ಸಕ್ರಿಯವಾಗಿ ಭಾಗವಹಿಸಿ ಗೋಕಾಕ್ ವರದಿ ಜಾರಿಗೆ ಬರಬೇಕು ಅಂತೇಳಿ ಸುಮಾರು ದಿನ ಏನಾಗುತ್ತೆ ಸತ್ಯಾಗ್ರಹ ಮಾಡ್ತಾರೆ. ಏನೂ ಆಗಲ್ಲ. ಆದರೆ ಆವಾಗ ಅದೃಷ್ಟವಶಾತ್ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಗೋಕಾಕ್ ಚಳುವಳಿಗೆ ಕೈ ಹಾಕಿ ತಕ್ಷಣ ಎಲ್ಲಿಲ್ಲದ ಚೈತನ್ಯ ಬಂದ್ಬಿಡುತ್ತೆ. ಎಲ್ಲ ಕಡೆ ಟೂರ್ ಆಗುತ್ತೆ. ಕಡೆಗೆ ಗೋಕಾಕ್ ವರದಿ ಜಾರಿಗೆ ಬರುತ್ತೆ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಭಾಷೆ ಆಗಬೇಕು ಅಂತೇಳಿ ಹೋರಾಟ ಮಾಡಿದಂಥ ಕವಿಗಳಲ್ಲಿ ವಿಶೇಷವಾಗಿ ನಮ್ಮ ಕುವೆಂಪು ಅವರು ಒಬ್ಬರು.